ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಇಂಪ್ಲಿಸಿಟ್ ಡಿಫ್ರೆನ್ಷಿಯೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಟೈಪ್ಸ್ ಆಫ್ ಡಿಫ್ರೆನ್ಷಿಯೇಷನಲ್ಲಿ ಎರಡನೇ ಟೈಪು ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನ್. ಮೊದಲಿಗೆ ಈ ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನ್ ಕಲಿಯೋಕ್ಕಿಂತ ಮುಂಚೆ ಲಾಗರ್ದಮ್ಸ್ ಅಂದ್ರೇನು ನೋಡೋಣ. ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಂಡಿಸೀಸ್ ಬಗ್ಗೆ ತಿಳ್ಕೊಂಡಿರ್ತಾರೆ ಹೈಸ್ಕೂಲಲ್ಲಿ. ಇಂಡಿಸೀಸಲ್ಲಿ ನಿಮಗೆ ಲಾಸ್ ಆಫ್ ಇಂಡಿಸೀಸ್ ತಿಳ್ಕೊಂಡಿದ್ದೀರಾ, ಸಮ್ ಬೇಸಿಕ್ ಡೆಫಿನೇಷನ್ಸ್ ಆಫ್ ಇಂಡಿಸೀಸ್. ಸೊ ಈಗ ಪವರ್ಸ್ ಆಫ್ 10 ನಿಮ್ಗೆ ತಿಳ್ಕೊಂಡಿದ್ದೀರಾ. ಸೊ 10⁻1 ಅಂದರೆ 10 ಗೊತ್ತು ನಿಮಗೆ. 10 ಸ್ಕ್ವೇರ್ ಈಸ್ 100, 10 ಕ್ಯೂಬ್ ಈಸ್ 1000. ಹಾಗಾದರೆ ಐ ವಾಂಟ್ ಟು ಗೆಟ್ 80 ಆಸ್ ದಿ ಆನ್ಸರ್ ವೆನ್ ಯು ರೈಸ್ 10 ಟು ಸಮ್ ಪವರ್. ಸೊ ವಾಟ್ ಇಸ್ ದಟ್ ಪವರ್? ಈಗ 10 ಪವರ್ ಎಕ್ಸ್ ಅಂದ ತಕ್ಷಣ 80 ಬರಬೇಕು ಅಂದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಸೊ ಈ ಸಂದರ್ಭದಲ್ಲಿ ಲಾಗರ್ದಮ್ಸ್ ಕಮ್ ಇನ್ ಟು ಪಿಕ್ಚರ್. ಲಾಗರ್ದಮ್ಸ್ ಹೆಲ್ಪ್ಸ್ ಅಸ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ದಟ್ ಅನ್ನೋನ್ ಕ್ವಾಂಟಿಟಿ. ಈ ಎಕ್ಸ್ ಅನ್ನೋದು ಅನ್ನೋನ್ ಕ್ವಾಂಟಿಟಿ ಆಗಿದೆ, ಅದನ್ನು ಕಂಡುಹಿಡಿಯೋದಕ್ಕೆ ಈ ಲಾಗರ್ದಮ್ ನಮಗೆ ಸಹಾಯ ಮಾಡುತ್ತೆ. ಈಗ ನಿಮಗೆ ಗೊತ್ತಿದೆ 10⁻1 ಅಂದರೆ 10 ಸ್ಕ್ವೇರ್ ಈಸ್ 100. ಹಾಗಾದರೆ 10x ಈಸ್ 80 ಅಂದರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್? ನ್ಯಾಚುರಲಿ ನಿಮಗೆ ಗೊತ್ತಾಗತ್ತೆ, ದ ಎಕ್ಸ್ ಶುಡ್ ಲೈ ಬಿಟ್ವೀನ್ 1 and 2 ಅಲ್ವಾ. 10⁻1 ಅಂದರೆ 10 ಬರುತ್ತೆ, 10 ಸ್ಕ್ವೇರ್ ಅಂದರೆ 100 ಬರ್ತಾ ಇದೆ. ಹಾಗಾದರೆ 10 ಪವರ್ ಸಮಥಿಂಗ್ ಶುಡ್ ಗಿವ್ ಯು 80 ಅಂದರೆ 80 ಬರಬೇಕು ಅಂದರೆ ನಮಗೆ ಎಕ್ಸು ಇಟ್ ಶುಡ್ ಬಿ ಇನ್ ಬಿಟ್ವೀನ್ 1 and 2. ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಲಾಗರ್ದಮ್ಸ್ ಸಹಾಯಕ್ಕೆ ಬರುತ್ತೆ. ನಿಮಗೆ ಲಾಗರ್ದಮಿಕ್ ಡೆಫಿನೇಷನ್ ಮೊದಲಿಗೆ ಕಲ್ತ್ಕೊಳ್ಳೋಣ. ಸೊ ಇದು ಲಾಗರ್ದಮಿಕ್ ಡೆಫಿನೇಷನ್ ಮುಖಾಂತರ ನಾವು ಇದನ್ನು ಎಕ್ಸಿನ ವ್ಯಾಲ್ಯೂ ಬರೆದಿರೋದು. ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ 80 ಟು ಬೇಸ್ 10 ಅಂತ ಓದಬೇಕು. ಹಾಗಾದರೆ ಡೆಫಿನೇಷನ್ ಅಂದರೆ ಏನು? ಲಾಗರ್ದಮಿಕ್ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, when you have a power x is equal to b, where a and b are constants, x is a variable which is unknown quantity. x ಅನ್ನೋದು ಕಂಡುಹಿಡಿಯಬೇಕಾಗಿರ್ತಕ್ಕಂಥ ಒಂದು ಅನ್ನೋನ್ ಕ್ವಾಂಟಿಟಿ. ಸೊ ಎಕ್ಸನ್ನು ಕಂಡುಹಿಡಿಬೇಕು ಅಂದರೆ ಸೊ ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಬಿ ಟು ಬೇಸ್ ಎ. ಈ ರೀತಿ ಓದಬೇಕಿದನ್ನು, ಲಾಗ್ ಬಿ ಟು ಬೇಸ್ ಎ. ಯಾಕೆಂದರೆ ಎ ಅನ್ನೋದು ಬೇಸು, ಎಕ್ಸ್ ಇಸ್ ದಿ ಪವರ್ ಅಥವಾ ಎಕ್ಸ್ಪೋನೆಂಟು. ಸೊ ದೆನ್ ವಿ ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿಸ್ ಮ್ಯಾನರ್. ದಿಸ್ ಇಸ್ ದಿ ಡೆಫಿನೇಷನ್ ಆಫ್ ಲಾಗರ್ದಮ್. ಡೆಫಿನೇಷನ್ ಆಫ್ ಲಾಗರ್ದಮ್ ಅಂದಿದ ತಕ್ಷಣ ಈ ಪಿಂಕ್ ಕಲರಲ್ಲಿರ್ತಕ್ಕಂಥ ಒಂದು ಏನು ಈಕ್ವೇಷನ್ಸು ನಾಪ್ಕ ಇಟ್ಕೊಂಡಿರಬೇಕು. ಎ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಬಿ ಟು ಬೇಸ್ ಎ. ಹಾಗಾದರೆ ಲಾಗರ್ದಮ್ಮಿನ ಉಪಯೋಗ ಏನು? ಹಿಂದಿನ ಕಾಲದಲ್ಲಿ ಅಂದರೆ ಮೇ ಬಿ ಇನ್ 15th, 16th, 17th, ಇವನ್ ಇನ್ 19th century ಆಲ್ಸೋ ದೇ ವರ್ ಯೂಸಿಂಗ್ ಲಾಗರ್ದಮ್ಸ್ ಟು ಸಿಂಪ್ಲಿಫೈ ದಿ ಕ್ಯಾಲ್ಕುಲೇಷನ್ಸ್. ಹೇಗೆ ಅಂದರೆ, ಈಗ ನಿಮಗೆ ಜನರಲಾಗಿ ಹೇಳ್ತೀನಿ ನಾನು, ಇಫ್ ಯು ಕಂಪೇರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ಅಡಿಷನ್ ಈಸ್ ಈಸಿ ಅಲ್ವಾ. ಅಡಿಷನು ಮತ್ತು ಮಲ್ಟಿಪ್ಲಿಕೇಶನ್ ಕಂಪೇರ್ ಮಾಡಿದ್ರೆ ಅಡಿಷನ್ ಈಸ್ ತುಂಬ ಸುಲಭ ಅಂತ ಹೇಳ್ತೀರ. ಅದೇ ರೀತಿ ಡಿವಿಷನ್ನು ಮತ್ತು ಸಬ್ಟ್ರ್ಯಾಕ್ಷನ್ ಕಂಪೇರ್ ಮಾಡಿದ್ರೆ ಸಬ್ಟ್ರ್ಯಾಕ್ಷನ್ ಕಳೆಯುವಿಕೆ ತುಂಬ ಈಸಿ ಆಗುತ್ತೆ. ಆ ಒಂದು ಕಾನ್ಸೆಪ್ಟು ಲಾಗರ್ದಮಲ್ಲಿ ಉಪಯೋಗಿಸ್ಕೋತೀವಿ. ಈ ಥರ ಲಾಗರ್ದಮ್ಸ್ ಏನು ಮಾಡುತ್ತೆ ಅಂದರೆ, ಮಲ್ಟಿಪ್ಲಿಕೇಶನ್ ಇದನ್ನ ಇಟ್ ಕನ್ವರ್ಟ್ಸ್ ಇಂಟು ಅಡಿಷನ್ ಆ್ಯಂಡ್ ದೆನ್ ಯು ಕ್ಯಾನ್ ಟೇಕ್ ಆ್ಯಂಟಿಲಾಗ್ ಅಂತ ಒಂದು ಬರುತ್ತೆ. ಅದೊಂದು ತೊಗೊಂಡಿದ್ದ ತಕ್ಷಣ ಏನಾಗ್ಬಿಡುತ್ತೆ, ಯು ವಿಲ್ ಗೆಟ್ ಬ್ಯಾಕ್ ದಿ ಒರಿಜಿನಲ್ ವಾಟ್ ಈಸ್ ದಟ್ ಕ್ವಾಂಟಿಟಿ ಆರ್ ದ ನಂಬರ್. ಸೊ ಇಲ್ಲಿ ಮುಖ್ಯವಾಗಿ ನಿಮಗೆ ತಿಳ್ಕೊಬೇಕಾಗಿರೋದು, ಈ ಲಾಗರ್ದಮ್ ಸಿಂಪ್ಲಿಫೈಸ್ ದಿ ಕ್ಯಾಲ್ಕುಲೇಷನ್ಸ್. ಆ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಲಾಗರ್ದಮ್ ತಿಳ್ಕೊಬೇಕು. ಇಲ್ಲಿ ಇದರೊಳಗೆ ಕೆಲವೊಂದು ರೂಲ್ಸ್ ಆಫ್ ಲಾಗರ್ದಮ್ ಇದೆ, ಸಾಕಷ್ಟಿದೆ. ನಾವು ಮುಖ್ಯವಾಗಿ 3 ಕೋಟ್ ಮಾಡ್ತೀನಿ ಇಲ್ಲಿ. ಮೊದಲನೇದಾಗಿ ಲಾಗ್ ಎಮ್ ಎನ್ ಟು ಬೇಸ್ ಎ. ಇಲ್ಲಿ ನಾನು ಬೇಸ್ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಕೆಲವೊಂದು ಸಲ
ಬೇಸ್ ಕೊಟ್ಟಿಲ್ಲ ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಈಸ್ ಇಟ್ ಈಸ್ ನ್ಯಾಚುರಲ್ ಲಾಗರ್ದಮ್ ಅಂತ, ಅಥವಾ ಬೇಸ್ ಈ ಸಿಸ್ಟಮ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಬೇಸ್ ಕೊಟ್ಟಿಲ್ಲ ಅಂದರೆ. ಸೊ ಲಾಗ್ ಎಮ್ ಎನ್ ಇಸ್ ಈಕ್ವಲ್ ಟು ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಸೊ ವಾಟ್ ಇಟ್ ಈಸ್ ಡೂಯಿಂಗ್ ಈಸ್, ಏನು ಮಾಡ್ತಾ ಇದೆ ಅದು, ಎಮ್ ಎನ್ ಅಂತ ಪ್ರಾಡಕ್ಟ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಇದ್ದಿದ್ದನ್ನ ಇಟ್ ಕನ್ವರ್ಟ್ಸ್ ಇಂಟು ಸಮ್ ಆಫ್ ಲಾಗರ್ದಮ್ಸ್. ಓಕೆ, ಲಾಗ್ ಎಮ್ ಬೈ ಎನ್ ಇಸ್ ಈಕ್ವಲ್ ಟು ಲಾಗ್ ಎಮ್ ಮೈನಸ್ ಲಾಗ್ ಎನ್. ಇದು ಕೊನೆಯದು ಲಾಗ್ ಎಮ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಸೊ ದೀಸ್ ಆರ್ ದಿ 3 ರೂಲ್ಸ್ ವಿಚ್ ಯು ಶುಡ್ ನೋ ಇನ್ ಆರ್ಡರ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಇನ್ ಡಿಫ್ರೆನ್ಸಿಯೇಷನ್. ಇದು ತುಂಬ ಇಂಪಾರ್ಟೆಂಟ್ ಈ 3. ಇನ್ನೂ ಕೆಲವೊಂದು ರೂಲ್ಸ್ಗಳಿದೆ, ಅದನ್ನು ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ವಿಚ್ ಯು ಕ್ಯಾನ್ ರೆಫರ್ ಇನ್ ದಿ ಬುಕ್. ಓಕೆ, ಫೈನ್. ನೆಕ್ಸ್ಟು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ಏನು? ವೆನ್ ಡು ಯು ಯೂಸ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್? ಯಾವಾಗ ಉಪಯೋಗಿಸ್ಕೋತೀವಿ ಅಂದರೆ, ವಿ ಯೂಸ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಟು ಡಿಫ್ರೆನ್ಷಿಯೇಟ್ ಫಂಕ್ಷನ್ಸ್ ಆಫ್ ದಿ ಫಾರ್ಮ್ y is equal to f of x ಪವರ್ g of x. ಅಂದರೆ ಫಂಕ್ಷನ್ ಪವರ್ ಫಂಕ್ಷನ್ ಇದ್ದಾಗ. ನೀವು ಇದುವರೆಗೂ ಯಾವ ಥರ ಫಂಕ್ಷನ್ಸ್ ನೋಡಿದ್ದೀರಾ ಅಂದರೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಪವರ್ ಎನ್, ಎಕ್ಸ್ ಕ್ಯೂಬ್, ಆ ಥರ ಫಂಕ್ಷನ್ಸನ್ನು ನೋಡಿರ್ತೀರ. ಅಂದರೆ ಪವರಲ್ಲಿ ಕಾನ್ಸ್ಟೆಂಟ್ ಇದ್ದರೆ ಯು ಕ್ಯಾನ್ ಡೈರೆಕ್ಟ್ಲಿ ಡಿಫ್ರೆನ್ಷಿಯೇಟ್. ಇಫ್ ಇಟ್ ಈಸ್ ಸ್ಟ್ಯಾಂಡರ್ಡ್ ಫಂಕ್ಷನ್ ಆಗಿದ್ದರೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಎಕ್ಸ್ ಸ್ಕ್ವೇರ್ಗೆ 2x ಅಂತೀರಾ, ಎಕ್ಸ್ ಕ್ಯೂಬ್ಗೆ 3x ಸ್ಕ್ವೇರ್ ಅಂತೀರಾ. ಅದೇ ಅಕಸ್ಮಾತ್ ಸಮ್ ಫಂಕ್ಷನ್ ಪವರ್ ಕಾನ್ಸ್ಟೆಂಟ್ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ, ದೆನ್ ಯು ಮೇಕ್ ಯೂಸ್ ಆಫ್ ಚೈನ್ ರೂಲ್. ಇಟ್ ಲುಕ್ಸ್ ಲೈಕ್ ಎಕ್ಸ್ ಪವರ್ ಎನ್, therefore you apply chain rule and you get the answer ಅಲ್ವಾ. ಈಗ ಫಂಕ್ಷನ್ ಪವರ್ ಫಂಕ್ಷನ್ ಅಂತ ಬಂದ್ಬಿಡ್ತು ಅಂದರೆ ಒಂದು ಲೆಕ್ಕ, ದೆನ್ ವಿ ಮೇಕ್ ಯೂಸ್ ಆಫ್ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್. ಅಥವಾ ಇನ್ನೂ ಒಂದು ಕೇಸಲ್ಲಿ ನಾವು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಉಪಯೋಗಿಸ್ಕೋತೀವಿ. ವೆನ್ ಯು ಹ್ಯಾವ್ ಫಂಕ್ಷನ್ಸ್ ಆಫ್ this type, y is equal to f of x into g of x into so on into h of x. So if you have function of the function which is made up of product of many functions, ಈ ಪ್ರಾಡಕ್ಟ್ ಆಫ್ ಮೆನಿ ಫಂಕ್ಷನ್ಸ್ ಇದ್ದಾಗಲೂ ಕೂಡ ವಿ ಮೇಕ್ ಯೂಸ್ ಆಫ್ ಲಾಗರಿಥಮ್ಸ್. ಎರಡೆರಡು ಫಂಕ್ಷನ್ ಪ್ರಾಡಕ್ಟ್ ಆಗಿದ್ದರೆ ಆವಾಗ ವಿ ಕ್ಯಾನ್ ಯೂಸ್ ಪ್ರಾಡಕ್ಟ್ ರೂಲ್ ಡೈರೆಕ್ಟ್ಲಿ. ಬಟ್ ಇಫ್ ಯು ಹ್ಯಾವ್ ಮೆನಿ ಫಂಕ್ಷನ್ಸ್ as expressed in products, then we can make use of logarithms to make it simple. Okay, ಸೊ ಈಸಿ ಆಗುತ್ತೆ ಲೆಕ್ಕ ಮಾಡಬೇಕಾದ್ರೆ ಈಗ ಪ್ರಾಡಕ್ಟ್ ಆಗಿದ್ದಾಗ ಲೆಕ್ಕಗಳು. ಈ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ನ ಕೆಲವೊಂದು ಲೆಕ್ಕಗಳು ಮಾಡ್ತಾ ನಾವು ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪವರ್ ಎಕ್ಸ್. ಇದು ಅಂದರೆ ಪವರಲ್ಲೂ ಕೂಡ ಎಕ್ಸ್ ಇದೆ, ಬೇಸಲ್ಲಿ ಕೂಡ ಒಂದು ಫಂಕ್ಷನ್ ಇದೆ. ಸೊ ದಟ್ ಈಸ್ ಸೈನ್ ಎಕ್ಸ್, ಆ್ಯಂಡ್ ಇನ್ ಪವರ್ ಆಲ್ಸೋ ದೇರ್ ಇಸ್ ಎ ಫಂಕ್ಷನ್, ಇಟ್ ಈಸ್ ಎಕ್ಸ್. ಹಾಗಾದರೆ ಈ ಕೊಟ್ಟಿರುವ ಒಂದು ಫಂಕ್ಷನ್ ಯಾವ ಥರ ಕಾಣಿಸ್ತಿದೆ? ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪವರ್ ಜಿ ಆಫ್ ಎಕ್ಸ್. ಫಂಕ್ಷನ್ ಪವರ್ ಫಂಕ್ಷನ್ ಥರ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಸೈನ್ ಎಕ್ಸು, ಜಿ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಆಗಿದೆ. ಎರಡೂ ಕೂಡ ಫಂಕ್ಷನ್ನು. ಪವರಲ್ಲಿ ಕಾನ್ಸ್ಟೆಂಟ್ ಇಲ್ಲ, ಇದು ನಾಪ್ಕ ಇಟ್ಕೊಂಡಿರಬೇಕು. ಇವನ್ ವೆನ್ ಯು ಹ್ಯಾವ್ ಕಾನ್ಸ್ಟೆಂಟ್ ಆಲ್ಸೋ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಲಾಗರಿಥಮ್, ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಇಟ್. ಬಟ್ ಸ್ಪೆಸಿಫಿಕಲಿ ನಾವು ಯಾವಾಗ ಲಾಗರಿಥಮ್ ಉಪಯೋಗಿಸ್ಕೋತೀವಿ ಅಂದರೆ ಎರಡೂ ಕೂಡ ಫಂಕ್ಷನ್ ಆಫ್ ಎಕ್ಸ್ ಆಗಿರಬೇಕು. ಎರಡೂ ಕೂಡ ಫಂಕ್ಷನ್ ಅಂದರೆ ಪವರ್ ಆ್ಯಂಡ್ ಬೇಸ್. ಓಕೆ, ಸೊ ಗಿವನ್ ಫಂಕ್ಷನ್ ಈಸ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪವರ್ ಎಕ್ಸ್. ಇವಾಗ taking log on both sides, taking logarithm on both sides, you get log y is equal to log of sin x power x. So you can make use of the rule 3 in logarithms. ಏನದು? log m power n is equal to n log m. Here you should ನಿಮಗೆ ನಾಪ್ಕ ಇಟ್ಕೊಂಡಿರೋದು ಬೇಕಾಗಿರೋದು ಏನು ಅಂದರೆ, ಬೇಸು ಇಲ್ಲಿ ಇ ಎ ಆಗಿರಬೇಕು. ಬೇಸ್ ಈ ಸಿಸ್ಟಮ್ ಅಥವಾ ನ್ಯಾಚುರಲ್ ಲಾಗರಿಥಮ್ನೇ ಉಪಯೋಗಿಸ್ಕೋತೀವಿ ಇಲ್ಲಿ. ಬೇರೆ ಬೇಸಿನ ಲಾಗರಿಥಮ್ ನಾವು ಇಲ್ಲಿ ಉಪಯೋಗಿಸಲ್ಲ. ಸೊ ಬೇಸ್ ಈನೇ ನಮಗೆ
ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಆಗಲಿ, ಇಂಟಿಗ್ರಲ್ ಕ್ಯಾಲ್ಕುಲಸ್ ಆಗಿ, ಅದ ಯಾವುದೇ ಟಾಪಿಕ್ ಆಗಿರಲಿ, ನಾವು ಮ್ಯಾಥಮೆಟಿಕ್ಸಲ್ಲಿ ಸಾಮಾನ್ಯವಾಗಿ ನಾವು ಲಾಗರ್ದಮ್ ಟು ಬೇಸ್ ಇನ ಉಪಯೋಗಿಸ್ಕೋತೀವಿ. ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಮಾತ್ರ ಲಾಗ್ ಟು ಬೇಸ್ 10 ಸಿಸ್ಟಮ್ನ ಉಪಯೋಗಿಸ್ಕೋತೀವಿ. ಈಗ ಎರಡು ಕಡೆನೂ ಲಾಗರ್ದಮ್ ತೊಗೊಂಡಿದ್ದಾಯಿತು. ದೆನ್ ವಿ ಗೋ ಆನ್ ಫಾರ್ differentiation. So differentiate on both sides. So I mean to say here log m power n is equal to n log m. ಇಲ್ಲಿ ಬೇಸ್ ಬರಿದೇ ಇದ್ರೂ it is understood that it is base e. Okay, we will make use of that logarithm rule. So it becomes x log sin x ಆಗುತ್ತೆ. Then we go for differentiation. So differentiate with respect to x both sides you get. So you have two functions in the right side. So ಎರಡು ಫಂಕ್ಷನ್ ಇದ್ದಾಗ you should make use of product rule. You know that d by dx of uv is equal to u into d by dx of v plus v into du by dx ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಲೆಫ್ಟ್ ಸೈಡ್ ನೋಡೋಣ ಮೊದಲಿಗೆ. ಇಟ್ ಲುಕ್ಸ್ ಲೈಕ್ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1/x ಅಂತ ಹೇಳ್ತೀರಾ ಡಿಫ್ರೆನ್ಸಿಯೇಷನು. ಅದೇ ಲಾಗ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಇಟ್ ಲುಕ್ಸ್ ಲೈಕ್ ಲಾಗ್ ಎಕ್ಸ್ ಬಟ್ ಇಟ್ ಈಸ್ ನಾಟ್ ಎಕ್ಸ್. ಸೊ ದೇರ್ ಫೋರ್ ಯು ಶುಡ್ ರೈಟ್ 1/y, ಬಿಕಾಸ್ ವೆನ್ ಯು ಹ್ಯಾವ್ ಲಾಗ್ ಎಕ್ಸ್ ಇದ್ದಾಗ 1/x ಅಂತೀರ, ಲಾಗ್ ವೈ ಇದ್ದರೆ 1/y ಅಂತ ಹೇಳಬೇಕು. ಅದು ಎಕ್ಸ ಅಲ್ಲ, ಸೊ ವೈ. ಸೊ ವೈಗೆ ಡಿಫ್ರೆನ್ಸಿಯೇಷನ್ ಅಕಾರ್ಡಿಂಗ್ ಟು ಚೈನ್ ರೂಲ್. ಸೊ dy by dx. ಇಫ್ ಇಟ್ ವಾಸ್ ಎಕ್ಸ್ ಇದ್ದರೆ ಏನಾಗ್ತೈತೆ ಅವಾಗ? ಲಾಗ್ ಎಕ್ಸ್ ಇದ್ದರೆ 1/x. ಇವನ್ ಇಫ್ ಯು ಯೂಸ್ ಚೈನ್ ರೂಲ್ ಉಪಯೋಗಿಸಿದಾಗ್ಲೂ ಅದೇನಾಗುತ್ತೆ, dx/dx ಆಗಿಬಿಡುತ್ತೆ. dx/dx is 1. ಇವನ್ ಇಫ್ ಯು ಯೂಸ್ ಚೈನ್ ರೂಲ್ ದೇರ್ ಇಸ್ ನೋ ಪ್ರಾಬ್ಲಮ್. ಸೊ 1/x ಉಳಿತಾ ಇತ್ತು. ಈಗ y ಆಗಿರೋದ್ರಿಂದ ಇಟ್ ಈಸ್ ನಾಟ್ ಎಕ್ಸ್, ಸೊ ಇಟ್ ಈಸ್ y. ದೇರ್ ಫೋರ್ ಲಾಗ್ y ಅಂದರೆ 1/y ಇಂಟು ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dy by dx ಇಸ್ ಈಕ್ವಲ್ ಟು ರೈಟ್ ಸೈಡು ಪ್ರಾಡಕ್ಟ್ ರೂಲ್ ಆಗ್ತಾ ಇದೀವಿ. ಫಸ್ಟ್ ಫಂಕ್ಷನ್ ಇಲ್ಲಿ ಎಕ್ಸ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ ಸೈನ್ ಎಕ್ಸ್. ಲಾಗ್ ಆಫ್ ಸೈನ್ ಎಕ್ಸ್ ಈಸ್ ಲುಕಿಂಗ್ ಲೈಕ್ ಲಾಗ್ ಆಫ್ ಎಕ್ಸ್. ಲಾಗ್ ಎಕ್ಸ್ಗೆ ಏನು 1/x ಅಲ್ವಾ, ಬಟ್ ಹಿಯರ್ ಇಟ್ ಈಸ್ ನಾಟ್ ಎಕ್ಸ್. ಲಾಗ್ ಆಫ್ ಸಮಥಿಂಗ್ ಅಂದರೆ ಲಾಗ್ ಆಫ್ ಸಮಥಿಂಗ್ ಈಸ್ 1/something, ದಟ್ ಈಸ್ 1/sin x ಇಂಟು ವಾಸ್ ದಟ್ ಸಮಥಿಂಗ್ ಎಕ್ಸ್? ನೋ, ಅದು ಎಕ್ಸ್ ಅಲ್ಲ, ಅದು ಸೈನ್ ಎಕ್ಸ್. ಸೈನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಅಕಾರ್ಡಿಂಗ್ ಟು ಚೈನ್ ರೂಲ್ it is cos x plus second function as it is into differentiation of first function. Differentiation of first function ಅಂದರೆ ಇಲ್ಲಿ 1. So then we will simplify this. 1/y dy by dx is equal to, so x ಹಾಗೆ ಬರ್ಕೊಂಡಿದ್ವಿ, cos x by sin x ಅಂದರೆ cot x ಆಯಿತು, ಪ್ಲಸ್ sin x log sin x into 1 ಅಂದರೆ log sin x ಹಂಗೆ ಉಳಿಯುತ್ತೆ. ದೆನ್ ಯು ಮೇಕ್ ದಿ ಸಬ್ಜೆಕ್ಟ್ ಆಸ್ dy by dx. dy by dx ನ ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ಳಿ ಎಡಗಡೆ. ಸೊ ವೈ ಏನಿರುತ್ತೋ ಬಲಗಡೆ ಕಳಿಸಿದ್ರೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಆಸ್ ಆನ್ಸರ್. ಸೊ y is equal dy by dx is equal to y into x cot x plus log sin x. ಫೈನಲ್ ಆಗಿ ನೀವು ಬೇಕಾದ್ರೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಫಾರ್ y ಅಂದರೆ ಕೊಟ್ಟಿರೋ ಲೆಕ್ಕ ಏನು ಕೊಟ್ಟಿದ್ದಾರೆ, y is equal to sin x power x. ಸೊ ಅದನ್ನು ಈ ಜಾಗದಲ್ಲಿ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್. ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದಿ ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನ್ ಪ್ರಾಬ್ಲಮ್. ನೆಕ್ಸ್ಟ್ ಲೆಕ್ಕ ನೋಡೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y is equal to x power cos x. ಸೊ ಕೊಟ್ಟಿರೋ ಲೆಕ್ಕ y is equal to x power cos x. ಇಟ್ ಆಲ್ಸೋ ಲುಕ್ಸ್ ಲೈಕ್, ಇದು ಕೂಡ ಫಂಕ್ಷನ್ ಪವರ್ ಫಂಕ್ಷನ್ ಥರ ಇದೆ. ಎಫ್ ಆಫ್ ಎಕ್ಸ್ ಪವರ್ ಜಿ ಆಫ್ ಎಕ್ಸ್ ಥರ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸು, ಜಿ ಆಫ್ ಎಕ್ಸ್ ಅಂದರೆ ಕಾಸ್ ಎಕ್ಸು. ಸೊ ಫಸ್ಟ್ ಸ್ಟೆಪ್ಪೇ ನಾವು ಮಾಡೋದು ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಎಡಗಡೆ ತೊಗೋತಾ ಇದ್ದೀವಿ ಲಾಗ್ ವೈ ಆಗುತ್ತೆ, ಅದು ಬಲಗಡೆ ತೊಗೊಂಡ್ರೆ ಲಾಗ್ ಎಕ್ಸ್ ಪವರ್ ಕಾಸ್ ಎಕ್ಸ್. ಅಗೈನ್ ಯು ಮೇಕ್ ಯೂಸ್ ಆಫ್ ರೂಲ್ 3 ಇನ್ ಲಾಗರ್ದಮ್ ವಿಚ್ ಈಸ್ ಲಾಗ್ ಎಮ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಅಂದರೆ ಪವರ್ ಇಲ್ಲಿದ್ದ ಎನ್ ಏನಿದೆ ಅದು ಇಟ್ ಬಿಕಮ್ಸ್ ದಿ ಪ್ರಾಡಕ್ಟ್ ಆಫ್ ದಟ್ ಪವರ್ ಆ್ಯಂಡ್ ದಿ ಲಾಗ್ ಆಫ್ ದಟ್ ಬೇಸ್. ಸೊ ಅಂದರೆ ಐ ಮೀನ್ ಟು ಸೇ ದ ಪವರ್ ಬಿಕಮ್ಸ್ ದಿ ಪ್ರಾಡಕ್ಟ್.
ಸೊ ಎನ್ ಇಂಟು ಲಾಗ್ ಎಮ್ ಆಗುತ್ತೆ. ಸೊ ಇಲ್ಲಿ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ ರೈಟ್ ಸೈಡ್. ಸೊ ಇಟ್ ಲುಕ್ಸ್ ಲೈಕ್ ದಿಸ್, ಲಾಗ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ದಿಸ್ ದಿ ಲಾಗರ್ದಮಿಕ್ ಏನಂತ ಹೇಳ್ತೀವಿ ಅಂದರೆ ಲಾಗರ್ದಮಿಕ್ ರೂಲ್ಸು ಹೇಗೆ ಇಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಪವರ್ ಇದ್ದಿದ್ರೆ ಕಷ್ಟ ಆಗ್ತಾಯಿತ್ತು. ಪವರ್ ನಾರ್ಮಲಿ ನಾವು ಪವರ್ನ ಸಿಂಪ್ಲಿಫೈ ಮಾಡೋದು ಸ್ವಲ್ಪ TDS ಜಾಬ್ ವೆನ್ ಕಂಪೇರ್ ಟು ಪ್ರಾಡಕ್ಟ್. ಈ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿದೆ ಇದು. ಸೊ ಯು ಹ್ಯಾವ್ ರೈಟ್ ಸೈಡ್ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ವಿ ನೌ ಡಿಫ್ರೆನ್ಷಿಯೇಟ್. ಯಾವಾಗ ಅದು ಪವರ್ನ ನಾವು ಸಿಂಪ್ಲಿಫೈ ಮಾಡ್ಕೋತೀವ ಯೂಸಿಂಗ್ ರೂಲ್ಸ್ ಆಫ್ ಲಾಗರ್ದಮ್, ದೆನ್ ವಿ ಗೋ ಆನ್ ಟು differentiate the function. So differentiating on both sides, you know that right side you have two functions, product rule ಉಪಯೋಗಿಸ್ಕೋಬೇಕು. left side as it is ನಾವು ಮಾಡ್ತೀವಿ by using chain rule. So left side is log of something, so 1 by something, but was that something x? No, it was y. So y ಗೆ dy by dx. So that is equal to ರೈಟ್ ಸೈಡ್ ನೋಡೋಣ. ಈಗ ರೈಟ್ ಸೈಡ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ 1 by x ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ವಿಚ್ ಈಸ್ ಮೈನಸ್ ಸೈನ್ ಎಕ್ಸ್, ಬಿಕಾಸ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನು ಮೈನಸ್ ಸೈನ್ ಎಕ್ಸ್. ಇದನ್ನು ಸಿಂಪ್ಲಿಫೈ ಮಾಡೋಣ. ಇಫ್ ಯು ಸಿಂಪ್ಲಿಫೈ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ 1 by y dy by dx is equal to ಕಾಸ್ ಎಕ್ಸ್ ಬೈ ಎಕ್ಸ್ ಮೈನಸ್ ಸೈನ್ ಎಕ್ಸ್ನ ಮೊದಲೇ ಬರ್ಕೊಂಬಿಡೋಣ, ಮೈನಸ್ ಸೈನ್ ಎಕ್ಸ್ ಲಾಗ್ ಎಕ್ಸ್, ದೆನ್ ಡಿ ವೈ ಬೈ ಡಿ ಎಕ್ಸ್, ಮೇಕ್ ದಿ ಸಬ್ಜೆಕ್ಟ್ ಆಸ್ ಡಿ ವೈ ಬೈ ಡಿ ಎಕ್ಸ್, ವೈನ ಆ ಕಡೆ ರೈಟ್ ಸೈಡ್ ಕಳಿಸಿ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಂಟು ಕಾಸ್ ಎಕ್ಸ್ ಬೈ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಈ ಸ್ಟೇಜಲ್ಲಿ ನೀವು ಬೇಕಾದರೆ ವೈ ವ್ಯಾಲ್ಯೂನ ಆ ಒಂದು ಈ ಸ್ಟೆಪ್ಪಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ವೈ ಅಂದರೆ ಏನು, ಇಲ್ಲಿ ಕೊಟ್ಟಿರೋ ಲೆಕ್ಕದಲ್ಲಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಪವರ್ ಕಾಸ್ ಎಕ್ಸ್, ಅದನ್ನು ಬೇಕಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್ ಫಾರ್ ದಿ ಗಿವನ್ ಪ್ರಾಬ್ಲಮ್. ಇನ್ನೂ ಒಂದು ಲೆಕ್ಕ ನೋಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ಸೊ ವೆನ್ ಯು ಹ್ಯಾವ್ ಫಂಕ್ಷನ್ಸ್ ಆಫ್ ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್, ಅಂದರೆ ಫಂಕ್ಷನ್ ಇಟ್ ಸೆಲ್ಫ್ ಈಸ್ ಮೇಡ್ ಅಪ್ ಆಫ್ 3 or more ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್ ಆಗಿದ್ದಾಗ ವಿ ಮೇಕ್ ಯೂಸ್ ಆಫ್ ಲಾಗರ್ದಮ್ಸ್. ಸೊ ಈ ಕೊಟ್ಟಿರೋ ಲೆಕ್ಕ 3 ಫಂಕ್ಷನ್ ಇದೆ, ಇದರಲ್ಲಿ ಒಂದು ಎಕ್ಸು, ಇನ್ನೊಂದು ಸೈನ್ ಎಕ್ಸು, ಇನ್ನೊಂದು ಇ ಪವರ್ ಎಕ್ಸು. ಇದು ಯಾವ ಥರ ಕಾಣಿಸ್ತಾ ಇದೆ ಅಂದರೆ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇಂಟು ಹೆಚ್ ಆಫ್ ಎಕ್ಸ್. ಇಲ್ಲೂ ಕೂಡ ನೀವು ಕ್ಯಾನ್ ಯೂಸ್ ಆಫ್ ದೆರ್ ಇಸ್ ಅ ಫಾರ್ಮುಲಾ ಫಾರ್ ಪ್ರಾಡಕ್ಟ್ ಆಫ್ 3 ಫಂಕ್ಷನ್, ಪ್ರಾಡಕ್ಟ್ ರೂಲ್ ಉಪಯೋಗಿಸ್ಕೋಬೋದು. ಬಟ್ ವಿ ವಿಲ್ ಮೇಕ್ ಯೂಸ್ ಆಫ್ ಲಾಗರ್ದಮ್ಸ್. ಲಾಗರ್ದಮ್ ಉಪಯೋಗಿಸ್ಕೊಂಡು ಹೌ ಯು ಕ್ಯಾನ್ ಸಾಲ್ವ್ ದೀಸ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಇದ್ದಾಗ, ಪ್ರಾಡಕ್ಟ್ ಆಫ್ 3 or more ಫಂಕ್ಷನ್ಸ್ ಇದ್ದಾಗ ಹೌ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಲಾಗರ್ದಮ್ಸ್ ನೋಡೋಣ. ಸೊ ಕೊಟ್ಟಿರೋ ಒಂದು ಲೆಕ್ಕ ವೈ ಈಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್, ಲೆಫ್ಟ್ ಸೈಡ್ ತೊಗೊಂಡಾಗ ಲಾಗ್ ವೈ ಆಗುತ್ತೆ, ರೈಟ್ ಸೈಡ್ ತೊಗೊಂಡಾಗ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಲಾಗರ್ದಮಿಕ್ ರೂಲ್ ಪ್ರಕಾರ ಫಸ್ಟ್ ರೂಲ್ ಏನಿರುತ್ತೆ, ಲಾಗ್ ಎಮ್ ಎನ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಅಂದರೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಇದ್ದರೆ ಎಮ್ ಎನ್ ಅಂತ. ಅದು ವಾಟ್ ವಿಲ್ ಇಟ್ ಡೂ ಲಾಗರ್ದಮ್ ಅಂದರೆ ಇಟ್ ಕನ್ವರ್ಟ್ಸ್ ದಟ್ ಇಂಟು ಸಮ್ ಆಫ್ ಲಾಗರ್ದಮ್ಸ್. ಹುಷಾರು, ಇಟ್ ಈಸ್ ನಾಟ್ ಲಾಗ್ ಎಮ್ ಎನ್ ಇಸ್ ನಾಟ್ ಈಕ್ವಲ್ ಟು ಲಾಗ್ ಎಮ್ ಪ್ಲಸ್ ಎನ್. ನೋ, ಇಟ್ ಈಸ್ ರಾಂಗ್. ಇಟ್ ಈಸ್ ಲಾಗ್ ಎಮ್ ಎನ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಎರಡಕ್ಕೂ ಲಾಗ್ ಅಪ್ಲೈ ಆಗಬೇಕು, ಇಲ್ಲಿ ಹುಷಾರಾಗಿರಬೇಕು. ಅದೇ ರೀತಿ ಈಗ ಲಾಗ್ ಆಫ್ 3 ಫಂಕ್ಷನ್ಸ್ ಇದ್ದಾಗ ಅಥವಾ 3 ನಂಬರ್ಸ್ ಇದ್ದಾಗ ಲಾಗ್ ಎಮ್ ಎನ್ ಪಿ ಈಸ್ ಈಕ್ವಲ್ ಟು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಪ್ಲಸ್ ಲಾಗ್ ಪಿ. ಇಟ್ ಕನ್ವರ್ಟ್ಸ್ ಇಂಟು ಸಮ್, ಅಡಿಷನಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಪ್ರಾಡಕ್ಟ್ ಇದ್ದಿದ್ದನ್ನ ಅಡಿಷನಾಗಿ ಕನ್ವರ್ಟ್ ಮಾಡೋದು, ಇಟ್ ಬಿಕಮ್ಸ್ ಎ ಸಿಂಪಲರ್ ಫಾರ್ಮ್ ಅಲ್ವಾ. ಮಲ್ಟಿಪ್ಲಿಕೇಶನ್ನ ತೊಗೊಂಡೋಗಿ ಸಿಂಪಲ್ಲಾಗಿ ಒಂದು ಲೆಕ್ಕನ ಸಿಂಪ್ಲಿಫೈ ಮಾಡಿದೆ ಈ ಲಾಗರ್ದಮ್ಸ್. ಸೊ ಯು ಗೆಟ್ ಲಾಗ್ ವೈ
is equal to log x plus log sin x plus log e power x. ಸೊ ಕನ್ವರ್ಟ್ ಮಾಡಿದ್ದೆ ಪ್ರಾಡಕ್ಟ್ ಇಂಟು ಸಮ್ ಆಫ್ ಲಾಗರಿದಮ್ಸ್. ನಾವು ಈ ಲಾಸ್ಟ್ ಟರ್ಮ್ ಇದೆಯಲ್ಲ ಲಾಗ್ ಇ ಪವರ್ ಎಕ್ಸ್, ಅದು ಇಂಪಾರ್ಟೆಂಟ್ ಈಗ. ಏನಕ್ಕೆ ಅಂದರೆ ನೀವು ಫಸ್ಟ್ ಚಾಪ್ಟ್ರಲ್ಲಿ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಫಸ್ಟ್ ಇಯರಲ್ಲೂ ಕಲ್ತಿದ್ದೀರಾ, ಇವನ್ ಇನ್ ಸೆಕೆಂಡ್ ಇಯರ್ PUC ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಸಮಥಿಂಗ್ ಅಬೌಟ್ ಫಂಕ್ಷನ್ಸ್, ಇನ್ವರ್ಸ್ ಫಂಕ್ಷನ್ಸ್ ಅಂತ ಅಲ್ಲ. ಈಗ ಈ ಯೆಲ್ಲೋ ಕಲರ್ ಓವಲ್ ಏನು ಕಾಣಿಸ್ತದೆ ಇದು ಡೊಮೈನ್ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಸಮ್ ಫಂಕ್ಷನ್ ಎಫ್ ಅಂತ ಇದೆ ಅಂತ ಇಟ್ಕೊಳ್ಳೋಣ. ಆ ಫಂಕ್ಷನಿನ ಡೊಮೈನ್ ಇಸ್ ದಿಸ್ ಯೆಲ್ಲೋ ಓವಲ್. ಇದರೊಳಗೆ ಎಕ್ಸ್ ಅಂತ ಎಲಿಮೆಂಟ್ ಇದೆ. ಅದೇ ರೀತಿ ಈ ಫಂಕ್ಷನ್ ಎಫ್ಗೆ ಈ ಗ್ರೀನ್ ಕಲರ್ ರೇಂಜ್ ಅಂತ ಇಟ್ಕೊಳ್ಳೋಣ. ಸೊ ದ ಫಂಕ್ಷನ್ ಎಫ್ ಟೇಕ್ಸ್ ಎಕ್ಸ್ ಫ್ರಮ್ ದಿ ಡೊಮೈನ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ಇಂಟು, ಇದು ಕನ್ವರ್ಟ್ ಮಾಡುತ್ತೆ ಎಕ್ಸನ್ನ ವೈ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸಮ್ಟೈಮ್ಸ್ ವಿ ಇವನ್ ರೈಟ್ ವೈ ಆಸ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಬಿಕಾಸ್ ಎಫ್ ಟೇಕ್ಸ್ ಎಕ್ಸ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಟು ವೈ. ಎಫು ಎಕ್ಸನ್ನು ತೊಗೊಂಡೋಗಿ ವೈ ಆಗಿ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರಿತೀವಿ. ಸೊ ಯೆಲ್ಲೋ ಕಲರ್ ಅನ್ನೋದು ಸೆಟ್ ಏನಿದೆ ಅದು ಡೊಮೈನ್ ಆಫ್ ಎಫ್. ಅದೇ ರೀತಿ ಲೆಟ್ ಮಿ ಡಿಫೈನ್ ಅನದರ್ ಫಂಕ್ಷನ್ ಫ್ರಮ್ ದಿ ಸೆಟ್ ಗ್ರೀನ್ ಸೆಟ್ ಟು ಯೆಲ್ಲೋ ಸೆಟ್. ಆ ಒಂದು ಫಂಕ್ಷನ್ನ ಜಿ ಅಂತ ಇಟ್ಕೊಳ್ಳೋಣ. ಸೊ ದೆನ್ ಗ್ರೀನ್ set becomes the domain of G and yellow becomes the range of G. F ಗೆ yellow is the domain, G ಗೆ yellow set is the range. ಅದೇ ರೀತಿ ಗ್ರೀನ್ ಸೆಟ್ ಏನಿದೆ ಅದು F ಗೆ ರೇಂಜು, G ಗೆ ಡೊಮೈನ್ ಆಗಿದೆ. ಇದು ನಾಪ್ಕ ಇಟ್ಕೊಂಡಿರಬೇಕು. ಇಫ್ G ಟೇಕ್ಸ್ ವೈ ಟು ಎಕ್ಸ್ ಅಲ್ವಾ, ಜಿ ಏನು ಮಾಡುತ್ತೆ ವೈಗಳನ್ನೆಲ್ಲ ತೊಗೊಂಡೋಗಿ ಎಕ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ದೇರ್ ಫೋರ್ ವಿ ರೈಟ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ವೈ. ಜಿ ಆಫ್ ವೈ ಬಿಕಮ್ಸ್ ಎಕ್ಸ್. ಈ ರೀತಿ ಒಂದು ಫಂಕ್ಷನ್ ಕೆಲಸ ಮಾಡುತ್ತೆ ಅಂದರೆ, ಸೊ ಎಫ್ ಏನು ಕನ್ವರ್ಟ್ ಮಾಡ್ತದೆ, ಎಫ್ ಕನ್ವರ್ಟ್ಸ್ ಎಕ್ಸ್ ಟು ವೈ ಆ್ಯಂಡ್ ಜಿ ಕನ್ವರ್ಟ್ಸ್ ದಟ್ ವೈ ಬ್ಯಾಕ್ ಟು ಎಕ್ಸ್. ಈ ರೀತಿ ಆಯಿತು ಅಂದರೆ ದೆನ್ ವಿ ಸೇ ಎಫ್ ಈಸ್ ದಿ ಇನ್ವರ್ಸ್ ಆಫ್ ಜಿ ಅಥವಾ ಜಿ ಈಸ್ ದಿ ಇನ್ವರ್ಸ್ ಆಫ್ ಎಫ್. ಅಂದರೆ ಒಂದಕ್ಕೊಂದು ರಿವರ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ ಫಸ್ಟ್ ಚಾಪ್ಟರ್ ಆಲ್ಸೋ ಯು ಹ್ಯಾವ್ ರಿಟನ್ ಸಚ್ ಫಂಕ್ಷನ್ಸ್ ಆಸ್ ಐಡೆಂಟಿಟಿ ಫಂಕ್ಷನ್ಸ್. ಐ ಈಸ್ ಈಕ್ವಲ್ ಟು ಜಿ ಒ ಎಫ್ ಆಫ್ ಎಕ್ಸ್ ಅಂತ ಓದ್ತೀವಿ. ಸೊ ಲೆಟ್ ಮಿ ಸೇ ದಟ್ ಎಫ್ ಈಸ್ ಇ ಪವರ್ ಎಕ್ಸ್, ಜಿ ಈಸ್ ದಿ ಇನ್ವರ್ಸ್ ಫಂಕ್ಷನ್ ಆಫ್ ಇ ಪವರ್ ಎಕ್ಸ್, ದಟ್ ಈಸ್ ಲಾಗ್ ಎಕ್ಸ್. ಸೊ ಇ ಪವರ್ ಎಕ್ಸು ಮತ್ತು ಲಾಗ್ ಎಕ್ಸು ಒಂದಕ್ಕೊಂದು ಇನ್ವರ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ವರ್ಸ್ ಫಂಕ್ಷನ್ ಅಂತ ತಲೆಯಲ್ಲಿ ಇಟ್ಕೊಂಡಿರಬೇಕು. ಸೊ ಅದಕ್ಕೋಸ್ಕರ ನಾನು ಇಷ್ಟು ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಬಂತು. ಸೊ ಒಂದಕ್ಕೊಂದು ಇನ್ವರ್ಸ್ ಅಂದರೆ ಏನು, ಇಟ್ ಗಿವ್ಸ್ ಬ್ಯಾಕ್ ದಿ ಕ್ವಾಂಟಿಟಿ ಎಕ್ಸ್. ಇಫ್ ಐಡೆಂಟಿಟಿ ಆಗಿ ಕೆಲಸ ಮಾಡ್ತೇವೆ, ಅವೆರಡು ಒಂದರೊಳಗಡೆ ಒಂದು ಕಾಂಪೋಸಿಷನ್ ಆಫ್ ಬರೆದಾಗ, ಕಾಂಪೋಸಿಷನ್ ಆಫ್ ಟು ಫಂಕ್ಷನ್ಸ್ ಬರೆದಾಗ, ಲಾಗ್ ಆಫ್ ಇ ಪವರ್ ಎಕ್ಸ್ ಆರು ಆಗಲಿ ಅಥವಾ ಇ ಪವರ್ ಲಾಗ್ ಎಕ್ಸ್ ಆರು ಆಗಲಿ, ವೆನ್ ಯು ರೈಟ್ ದಟ್ ಆಸ್ ಇನ್ ಕಾಂಪೋಸಿಷನ್ ಫಾರ್ಮ್, ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಆಗಿ ಬರೆದಾಗ ಇ ಪವರ್ ಎಕ್ಸು ಮತ್ತು ಲಾಗ್ ಎಕ್ಸು, ಇಟ್ ಗಿವ್ಸ್ ಬ್ಯಾಕ್ ದಿ ಎಕ್ಸ್ ಇಟ್ ಸೆಲ್ಫ್. ಏನು ತೊಗೊಂಡಿರ್ತಾರೋ ಕ್ವಾಂಟಿಟಿ ಅದೇ ವಾಪಸ್ ಕೊಡುತ್ತೆ. ಸಚ್ ಫಂಕ್ಷನ್ಸ್ ಆರ್ ಐಡೆಂಟಿಟಿ ಫಂಕ್ಷನ್ಸ್. ಸೊ ಈ ಲಾಗ್ ಇ ಪವರ್ ಎಕ್ಸ್ ಅಂದಿದ ತಕ್ಷಣ ಈ ಒಂದಕ್ಕೊಂದು ರಿವರ್ಸ್ ಆಗಿ ಕೆಲಸ ಮಾಡುತ್ತಲ್ವ. ಸೊ ಇಫ್ ಎಕ್ಸ್ ಈಸ್ ಕನ್ವರ್ಟೆಡ್ into y by f, then g converts that y back to x only. ಸೊ ಒಂದು ಸರ್ಕಲ್ ಆಗಿ ಕನ್ವರ್ಟ್ ಆದಾಗ ಎಕ್ಸನ್ನ ತೊಗೊಂಡೋಗಿ ವೈ ಮಾಡುತ್ತೆ ಎಫ್, ಅದೇ ಜಿ ಏನು ಮಾಡುತ್ತೆ ವೈನ ವಾಪಸ್ ತೊಗೊಂಬಂದು ಎಕ್ಸ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಲಾಗ್ ಏನು ಮಾಡುತ್ತೋ ಅದು ವಿರುದ್ಧವಾಗಿ ಇ ಪವರ್ ಎಕ್ಸ್ ಕೆಲಸ ಮಾಡುತ್ತಲ್ವ. ಸೊ ಅದಕ್ಕೋಸ್ಕರ ಅದು ಎಕ್ಸ್ ವಾಪಸ್ ಉಳ್ಕೊಳುತ್ತೆ. ಸೊ ಲಾಗ್ ಇ ಪವರ್ ಎಕ್ಸ್ ಅಂದರೆ ಎಕ್ಸ್. ಸೊ ದ ಲಾಸ್ಟ್ ಕ್ವಾಂಟಿಟಿ ಬಿಕಮ್ಸ್ ಲಾಗ್ ಇ ಪವರ್ ಎಕ್ಸ್ ಅಂದರೆ ಎಕ್ಸ್ ಆಗಿರುತ್ತೆ. ಸೊ ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಆಯಿತು.
ಸೊ ಈ ಒಂದು ಹಂತದಲ್ಲಿ ಅಂದರೆ ಲಾಗರ್ದಮಿಕ್ ರೂಲ್ಸ್ ಎಲ್ಲ ಉಪಯೋಗಿಸಾದ್ಮೇಲೆ ವಿ ಗೋ ಆನ್ ಟು ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಲೆಫ್ಟ್ ಸೈಡ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅಗೈನ್ ಯು ಮೇಕ್ ಯೂಸ್ ಆಫ್ ಚೈನ್ ರೂಲ್. ಇಟ್ ಲುಕ್ಸ್ ಲೈಕ್ ಲಾಗ್ ಎಕ್ಸ್ ಬಟ್ ಇಟ್ ಈಸ್ ನಾಟ್ ಎಕ್ಸ್, ಇಟ್ ಈಸ್ ವೈ. ಸೊ ಲಾಗ್ ಆಫ್ ಸಮಥಿಂಗ್ ಅಂದರೆ 1 by something ಇಂಟು differentiation of that something with respect to x. So 1/y into dy by dx is equal to log x na differentiate with respect to x ಅಂದರೆ 1/x plus log sin x na differentiate ಮಾಡಿದ್ರೆ 1 by something into differentiation of something. So that is 1 by sin x into differentiation of sin x ಅಂದರೆ cos x according to chain rule plus x na differentiate ಮಾಡಿದ್ರೆ 1 ಬರುತ್ತೆ. Again you make the subject as dy by dx ಕಂಡಿಡ್ಕೊಳ್ಳಿ, y ನ ರೈಟ್ ಸೈಡ್ ಕಳಿಸಿ. ಸೊ ಯು ಗೆಟ್ y ಇಂಟು 1/x ಪ್ಲಸ್ ಕಾಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸು ಪ್ಲಸ್ 1. ಸೊ ದಿಸ್ ದಿ ಆನ್ಸರ್ ಫಾರ್ ದಿ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟೈಪ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಮೇನ್ಲಿ ಯು ಹ್ಯಾವ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್, ಟ್ರಿಗ್ನೋಮೆಟ್ರಿಕ್ ಸಬ್ಸ್ಟಿಟ್ಯೂಷನ್ ಉಪಯೋಗಿಸ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡೋದು, ಸಕ್ಸೆಸಿವ್ ಡಿಫ್ರೆನ್ಷಿಯೇಷನ್ ಅಂತ ಇದೆ. ಮುಂದಿನ ಕ್ಲಾಸಲ್ಲಿ ನೋಡೋಣ.